ಹಾಯ್ ನಮಸ್ತೆ ಎಲ್ಲರಿಗೂ ಸ್ಪೀಡ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ಮಧುಶ್ರೀ. ಇವತ್ತಿನ ವಿಶೇಷ ಏನಪ್ಪ ಅಂತಂದರೆ 1 ರಿಂದ 5 ವರ್ಷದ ಮಕ್ಕಳು ಎಷ್ಟು ಕೇರ್ಫುಲ್ ಆಗಿ ಆಟ ಆಡಬೇಕು ಹಾಗೂ ಯಾವ ರೀತಿ ಅವರು ಆರೋಗ್ಯನ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಸೊ ಇವಾಗ ನೋಡ್ತಾ ಹೋದರೆ ಎಲ್ಲ ಮಕ್ಕಳು ಏನು ಮಾಡ್ತಿದ್ದಾರೆ ಅಂದರೆ ಜಂಕ್ ಫುಡ್ಸ್ ತಿಂತಾ ಇದ್ದಾರೆ. ಅದರಲ್ಲೂ ನಮ್ಮ ಬೇಸಿಗೆ ಸೀಸನ್ ಬಂದಿರೋದ್ರಿಂದ ಜಂಕ್ ಫುಡ್ಡು ತಿಂದಷ್ಟು ಮಕ್ಕಳು ಆರೋಗ್ಯ ತುಂಬ ಹದಗೆಡ್ತಾ ಇದೆ, ಹಾಳಾಗ್ತಾ ಇದೆ. ಸೊ ಇದನ್ನು ಯಾವ ರೀತಿ ಮನೆಯಲ್ಲಿ ನಾವು ಪೋಷಕರಾದಂಥವರು ಎಚ್ಚರ ವಹಿಸಿ ತಡೆಗಟ್ಟಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಸೊ ಎಸ್ಪೆಷಲಿ ನಮ್ಮ 1 ರಿಂದ 5 ವರ್ಷದ ಮಕ್ಕಳನ್ನ 2 ವರ್ಷದವರೆಗೂ ನಾವು ಸರಿ ಕೊಡ್ಬೋದು, ಅಥವಾ ಬೇರೆದೆಲ್ಲ ಕೊಟ್ಟು ಹಣ್ಣು ಹಂಪಲು ಇಂಥದ್ದೆಲ್ಲ ಕೊಟ್ಟು ನಾವು ಅವರನ್ನು ಚೆನ್ನಾಗಿ ನೋಡ್ಕೋಬೋದು. ಆದರೆ 2 ವರ್ಷದಿಂದ 5 ವರ್ಷದ ಮಕ್ಕಳು ನಮ್ಮ ಮಾತು ಕೇಳೋದಿಲ್ಲ. ಸೊ ಅವರಿಗೆ ಏನು ಮಾಡಬೇಕಾಗುತ್ತೆ ಅಂತಂದರೆ, ನಾವು ಆಚೆ ಸಿಗೋ ಅಂಥದ್ದನ್ನು ಅವಾಯ್ಡ್ ಮಾಡಿ ಮನೇಲೇ ನಾವು ಹೋಮ್ ಮೇಡ್ ರೆಸಿಪಿನ ಬಳಸಿ ಮಾಡಿಕೊಡೋವಂಥ ಐಸ್ ಕ್ರೀಮ್ಗಳಾಗಿರ್ಬೋದು, ಫ್ರೂಟ್ ಸಲಾಡ್ ಆಗಿರ್ಬೋದು, ಅಥವಾ ಬೆಣ್ಣೆ ಬಿಸ್ಕೆಟ್ಗಳಾಗಿರ್ಬೋದು, ಪ್ರತಿಯೊಂದನ್ನು ನಾವು ಮನೆಯಲ್ಲೇ ಮಾಡಿ ಅವರಿಗೆ ಕೊಟ್ಟರೆ ಅವರು ತಿಂದು ಖುಷಿ ಪಡೋದ್ರ ಜೊತೆಗೆ ಆಚೆ ಕಡೆ ಫುಡ್ಸ್ ನಮ್ಗೆ ಬೇಕು ಅಂತ ಕೇಳೋದಿಲ್ಲ. ಅದರಲ್ಲೂ ಬೇಕರಿ ಪ್ರಾಡಕ್ಟ್ಸ್ ಏನಿರುತ್ತೆ ಅದು ತುಂಬ ಹಾಳಾಗಿರುತ್ತೆ, ಬೆಳಗ್ಗೆ ಮಾಡಿರ್ತಾರೆ ಅಥವಾ ಹಿಂದಿನ ದಿನ ಮಾಡಿರ್ತಾರೆ. ಅದನ್ನು ತಿಂದರೆ ಮಕ್ಕಳ ಆರೋಗ್ಯ ಹಾಳಾಗೋಗುತ್ತೆ. ಸೊ ಇದರಿಂದ ಮನೇಲೇ ನಾವು ಏನೆಲ್ಲ ನಾವು ಮಾಡ್ಬೋದು ಅಂತ ಕೇಕ್ಗಳಾಗಿರ್ಬೋದು ನಾವು ಕುಕ್ಕರಲ್ಲೇ ಮಾಡಿಬಿಡ್ಬೋದು. ಇಲ್ಲ ಒಂದು ಪಿಜ್ಜಾ ಅಂತ ಏನು ಹೇಳ್ತೀವಿ, ಚಪಾತಿ ಮೇಲೆ ಮಕ್ಕಳಿಗೆ ಡ್ರೈ ಫ್ರೂಟ್ಸು ಅಥವಾ ನಮಗೆ ಸಿಗೋ ಅಂಥ ಫ್ರೂಟ್ಸ್ಗಳಿಂದ ವೆಜಿಟೇಬಲ್ಸ್ಗಳಿಂದ ಅದನ್ನು ಅರೇಂಜ್ ಮಾಡಿಬಿಟ್ಟು ತವಾ ಮೇಲೆ ಫ್ರೈ ಮಾಡಿ, ನಾವು ಫ್ರೈ ಅಂದರೆ ಆಯಿಲ್ ಕಮ್ಮಿ ಬಳಸಿ ಸೊ ಅದನ್ನು ನಾವು ಹಬೆನಲ್ಲಿ ಬೇಯಿಸಿ ಕೂಡ ಮಕ್ಕಳಿಗೆ ಕೊಡ್ಬೋದು. ಸೊ ಇಂಥ ಆರೋಗ್ಯಕರವಾದಂಥದ್ದು ಮನೇಲೇ ಮಾಡಿ ಕೊಡುವುದರಿಂದ ಮಕ್ಕಳಿಗೆ ಆರೋಗ್ಯ ಹಾಳಾಗೋದು ತಪ್ಪತ್ತೆ. ಎಸ್ಪೆಷಲಿ 3 ರಿಂದ 5 ವರ್ಷದ ಮಕ್ಕಳು ಆಚೆ ತಿನ್ನೋದನ್ನು ಕಮ್ಮಿ ಮಾಡಿ ಮನೇಲೇ ನಾವು ಸೊಪ್ಪುಗಳು, ತರಕಾರಿಗಳನ್ನ, ಸೊ ಅದರಿಂದ ಮಾಡಿದ ಪಲ್ಯಗಳನ್ನ ಅವರಿಗೆ ಕೊಡಬೇಕು, ಹಾಗೂ ನೆನೆ ಹಾಕಿದ ಡ್ರೈ ಫ್ರೂಟ್ಸ್ಗಳನ್ನ ಅವ್ರಿಗೆ ಕೊಡಬೇಕು, ಹಾಗೂ ಬೇಸಿಗೆ ಸೀಸನಲ್ಲಿ ಮಕ್ಕಳಿಗೆ ಜಾಸ್ತಿ ನೀರನ್ನು ಕೊಡಬೇಕು. ರೀಟೇಕ್ ಬೇಸಿಗೆ ಕಾಲದಲ್ಲಿ ಎಸ್ಪೆಷಲಿ ಮಕ್ಕಳಿಗೆ ಬೆಚ್ಚಗಿರೋ ಅಂಥ ನೀರುಗಳನ್ನ ಕೊಡಬೇಕು. ಚಿಯಾ ಸೀಡ್ಸ್ ಆ್ಯಡ್ ಮಾಡಿ ಅದಕ್ಕೆ ಒಂಚೂರು ಹನಿ ಹಾಕಿ ಕೊಡ್ತು ಅಂತಂದರೆ ಮಕ್ಕಳು ಅದನ್ನು ಜ್ಯೂಸ್ ಅಂದ್ಕೊಂಡು ಕುಡಿತಾರೆ, ಹಾಗೂ ಸ್ಕೂಲ್ಗೂ ಕೂಡ ಬಾಟಲಲ್ಲಿ ಫಿಲ್ ಮಾಡ್ಕೊಂಡು ತೊಗೊಂಡು ಹೋಗ್ತಾರೆ. ಸೊ ಈ ರೀತಿ ಮನೇಲೇ ನೀವು ಒಂದು ವೆರೈಟಿ ಸ್ಟೈಲಲ್ಲಿ ಅವರಿಗೆ ನೀವು ಪೌಷ್ಟಿಕ ಆಹಾರಗಳನ್ನ ಹಾಗೂ ನೀರುಗಳನ್ನ ಕ್ರಮಬದ್ಧವಾಗಿ ಕುಡಿಯೋದಕ್ಕೆ ನೀವು ಸಹಾಯಕವಾಗಿ ಅವರಿಗೆ ಪೂರಕವಾಗಿ ನೀವು ಅವ್ರಿಗೆ ಎಲ್ಲ ಹೆಲ್ಪ್ ಮಾಡ್ತಾ ಬಂದರೆ ಮಕ್ಕಳು ತುಂಬ ಆರೋಗ್ಯದಲ್ಲಿ ಸುಧಾರಿಸ್ತಾರೆ, ಹಾಗೂ ಎಕ್ಸಾಮ್ಸ್ ಬರೀಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಇವಾಗ ಎಲ್ಲರೂ ಎಕ್ಸಾಮ್ಸ್ ಬರೀತಿರ್ತಾರೆ, ಮಧ್ಯದಲ್ಲಿ ಹೊಟ್ಟೆ ನೋವು ಬಂತು, ಹಾಳಾಗಿದ್ದು ಫುಡ್ಗಳನ್ನ ತಿಂದು ಅಥವಾ ಆಯಿಲಿ ಫುಡ್ಸ್ ಹೊರಗಡೆ ತಿಂದು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಕರೆಕ್ಟ್ ಟೈಮ್ಗೆ ಅವರು ಎಕ್ಸಾಮ್ಸ್ ಕೂಡ ಬರೆಯೋದಕ್ಕಾಗೋದಿಲ್ಲ. ಸೊ ಎಕ್ಸಾಮ್ಸ್ ಅವರು ಕರೆಕ್ಟಾಗಿ ಬರೀಬೇಕು ಅಂದರೆ ಪೋಷಕರಾದಂಥವರು ಅವರ ಆರೋಗ್ಯದ ಬಗ್ಗೆ ಎಚ್ಚರ ವಹಿಸಿ ಅವರಿಗೆ ಒಳ್ಳೆ ಆಹಾರ ಪದ್ಧತಿಯಾದಂತಹ ಫುಡ್ಗಳನ್ನ ಕೊಟ್ಟು ಅವ್ರನ್ನ ರೆಡಿ ಮಾಡಿ ಕಳಿಸ್ಬೇಕು. ಬಾಕ್ಸಿಗೆ ವೆರೈಟಿ ಸ್ಟೈಲಲ್ಲಿ ಕಟ್ ಮಾಡಿ ಕೊಡೋದು ಅಥವಾ ಡಿಸೈನ್ ಫುಲ್ಲಾಗಿ ಮಾಡಿಕೊಡೋದು, ಈ ರೀತಿ ಮಾಡ್ತಾ ಬಂದರೆ ಮಕ್ಕಳಿಗೆ ತಿನ್ನೋದಕ್ಕೂ ಖುಷಿ ಆಗೋದ್ರ ಜೊತೆಗೆ ಅವರು ಮನೆಗೆ ವಾಪಸ್ ಲಂಚ್ ಬಾಕ್ಸ್ನ ತರೋದಿಲ್ಲ. ಸೊ ಈ ರೀತಿ ನೀವು ಮನೆಯಲ್ಲೇ ಮಾಡಿಕೊಟ್ಟಂಥ ಫುಡ್ಗಳನ್ನ ರೆಡಿ ಮಾಡಿ ಮಕ್ಕಳಿಗೆ ಕೊಡ್ತಾ ಬನ್ನಿ. ಅವ್ರ ಆರೋಗ್ಯದ ಕಡೆ ಗಮನ ಕೊಡಿ. ಜೊತೆಗೆ ನೀವು ಎವ್ರಿ ಡೇ ಅವರಿಗೆ 3 ರಿಂದ 4 ಲೀಟ್ರು ನೀರು ಕುಡಿಯೋ ರೀತಿ ಅವರಿಗೆ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಕೊಡೋದ್ರಿಂದ ಮಕ್ಕಳು ಖುಷಿಯಾಗಿ ಅದನ್ನು ಕುಡಿತಾರೆ, ಜೊತೆಗೆ ಆರೋಗ್ಯವಾಗಿ ಇರ್ತಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಹೊರಗಡೆ ಆಯಿಲಿ ಫುಡ್ಸ್ನ ದಯವಿಟ್ಟು ಫ್ರೆಂಚ್ ಫ್ರೈಸ್ ಆಗಿರ್ಬೋದು ಅಥವಾ ಡೈರಿ ಪ್ರಾಡಕ್ಟ್ಸ್ ಆಗಿರ್ಬೋದು ಇದನ್ನು ಕೂಡ ನೀವು ಅವಾಯ್ಡ್ ಮಾಡ್ತಾ ಬನ್ನಿ. ಮಕ್ಕಳು ಆದಷ್ಟು ಹೊರಗಡೆ ತಿಂದೇ ಇರೋ ರೀತಿ ನೋಡ್ಕೊಳ್ಳಿ, ಅವರು ಆರೋಗ್ಯವಾಗಿ ಇರ್ತಾರೆ. ಸೊ ಇಲ್ದಿದ್ರೆ ಅವ್ರ ಆರೋಗ್ಯ ಹಾಳು ಮಾಡಿಕೊಂಡು ನಿಮಗೂ ತೊಂದರೆ ಕೊಟ್ಟು ನಿಮ್ಮ ಕೆಲಸಗಳು ಬ್ಯುಸಿ ಶೆಡ್ಯೂಲ್ ಏನೇ ಇದ್ರೂ ಬಿಟ್ಟು ಅವ್ರ ಹಿಂದೆ ಬೀಳಬೇಕಾಗುತ್ತೆ ಮಕ್ಕಳಿಂದೆ. ಸೊ ಈ ರೀತಿ ಆಗಬಾರ್ದು ಅಂತಂದರೆ ನಾನು ಹೇಳೋದಂಥ ಈ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.